ಕೌಶಿಕ್, ನೀವು ಡಿಡಿಪಿ ಮತ್ತೆ ವೆಂಕಿ ಅಯ್ಯರ್ ಇಬ್ರನ್ನು ಆಡಿಸ್ತೀರಾ? ಇಬ್ರಲ್ಲಿ ಒಬ್ರನ್ನ ಆಡಿಸ್ತೀರಾ? ನಿಮ್ಗೆ ಬೆತ್ತಲ್ ಆಡ್ಬೇಕಾ? ನಿಮ್ ಲೆವೆನ್ ಅಲ್ಲಿ ಇದಾರಾ ಇಲ್ವಾ? ನನ್ ಪ್ರಕಾರ ಡಿಡಿಪಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಬಿಕಾಸ್ ಅವ್ರ ಡೊಮೆಸ್ಟಿಕ್ ರೆಕಾರ್ಡ್ ಕರೆಂಟ್ ನೋಡಿದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂಡ್ ಗುಡ್ ಫ್ಯೂಚರ್ ಇರೋದ್ ಕೂಡ. ನನ್ನ ಪ್ರಕಾರ ಡಿಡಿಪಿ ಅವ್ರು ಮೋರ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ IPL ನ ದೊಡ್ಡದಾಗಿ ಮಾಡ್ಕೋಬೇಕು. ಲೈಕ್ ಇವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರು ಯಾವ ತರ ರನ್ಸ್ ಹೊಡಿತಾರೆ ಎವ್ರಿ ಟೂರ್ನಮೆಂಟ್, ಎವ್ರಿ IPL ಹೆಂಗೆ ಮೋರ್ ದನ್ 500 ರನ್ಸ್, 600 ರನ್ಸ್, ಅದೊಂಥರ ನೇಮ್ ಆಗ್ಬಿಡುತ್ತೆ ನಿಮ್ಗೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಅಷ್ಟ್ ದೊಡ್ಡದಾಗಿ ಚೆನ್ನಾಗಿ ಆಡಿದ್ರೆ. ಅಂಡ್ ಆ ತರ ಕಂಪ್ಲೀಟ್ಲಿ ಟೂರ್ನಮೆಂಟ್ ಗೆಲ್ಸೋ ತರ ಬ್ಯಾಟಿಂಗು ಆರ್ ರನ್ ಚೇಸಸ್ ಅಲ್ಲಿ ಚೆನ್ನಾಗಿ ಆಡೋದು. ಅಂಡ್ ಮೋರ್ ದನ್ 600-700 ರನ್ಸ್ ಹೊಡೆದ್ರೆ ಆಬ್ವಿಯಸ್ಲಿ ನಿಮ್ ಟೀಮ್ ಚೆನ್ನಾಗಿರುತ್ತೆ, ಪೊಸಿಷನ್ ಚೆನ್ನಾಗಿರುತ್ತೆ. ಅಂಡ್ ನೀವು ಬ್ಯಾಟಿಂಗ್ ಸೂಪರ್ ಸ್ಟಾರ್ ಆಫ್ RCB ಆದ್ರೆ ನಿಮ್ನ ಬೇರೆ ತರನೇ ನೋಡ್ತಾರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ. ಆ ತರ ನೋಡಿದ್ರೆ DDP ಫಸ್ಟ್ ಪ್ರಿಫರೆನ್ಸ್ ಕೊಡ್ಲೇಬೇಕು. ವೆಂಕಿ ಅಯ್ಯರ್ ಆಬ್ವಿಯಸ್ಲಿ ಒಂದು ಬೌಲಿಂಗ್ ಆಪ್ಷನ್ ತರ್ತಾರೆ, ಬಟ್ ನನ್ನ ಪ್ರಕಾರ DDP ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಬಿಕಾಸ್ ಬ್ಯಾಟಿಂಗ್ ಹೆವಿ ವೇಟ್ ಆಲ್ರೆಡಿ ಇದೀವಿ ನಾವು.